ಮಾಡ್ಕೊಂಡು ಎಳಿತಿದ್ದಾರೆ. ಅದನ್ನ ನಾನು ಪ್ರಶ್ನೆ ಮಾಡಿದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಒಂದು ಮಾನವ ಹಕ್ಕುಗಳ ಜನಸೇವಾ ಸಮಿತಿ ಮಾನವ ಹಕ್ಕು ಸೊ ನಾನು ಕೇಳ್ತಿರೋದು, ನೀವು ಪ್ರತಿಭಟನೆ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ, ಅದು ನಮ್ಮ ಹಕ್ಕು. ಆದರೆ ಒಂದು ಅನಿವಾರ್ಯಗಳನ್ನ ಯೂಸ್ ಮಾಡಿಕೊಂಡು ಹಸುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಅಂದ್ರೆ ಏನದರ್ಥ? ಅಷ್ಟನ್ನ ಕೇಳೋದಕ್ಕೆ ನಮ್ಗೆ ಧಿಕ್ಕಾರ. ರೈತರ ಆಕ್ರೋಶ ಇತ್ತಲ್ಲ ಸರ್, ರೈತರು ಬಂದಿಲ್ಲ ಅಂತ ನೋಡಿ. ರೈತರು ಮಾಡಲಿ, ರೈತರು ನಾನು ನಿಂತ್ಕೊಂತೀನಿ, ರೈತರು ನಾವು ಕೇಳೋಣ. ಅಲ್ಲಿ ಹಸು ಒದ್ದಾಡ್ತಾ ಇದೆ, ಬಿಡ್ರಿ ಅಂತ ಪೊಲೀಸರು ಹೇಳಿದ್ರು ಇವರು ಹಸು ಬಗ್ಗೆ ಇವ್ರಿಗೆ ಕಾಳಜಿನೇ ಇಲ್ಲ. ಇವರು ಮಾಧ್ಯಮದಲ್ಲಿ ಬರಬೇಕು, ಇವ್ರು ಏನು ಅವ್ರು ಹೇಳಿದ್ದು ನಡಿಬೇಕು ಅಂತ ಹೇಳಿ ಮಾಡ್ತಿದಾರಲ್ಲ. ಒಂದು ಸಾಮಾನ್ಯ ಜ್ಞಾನದ ಬಗ್ಗೆ ನಾನು ಮಾತಾಡ್ತೀನಿ. ಸಿಂಪಲ್ ಕಾಮನ್ ಸೆನ್ಸ್. ನೀವು ಪಕ್ಷವನ್ನು ಆಡ್ತೀರಲ್ಲ, ಇಷ್ಟು ಗೊತ್ತಿಲ್ವಾ ನಿಮಗೆ? ಏನ್ ಹೇಳಿದ್ರು ಅವರು? ಕೇಳೋದಕ್ಕೆ ಅದೇ ಅಹಂಕಾರ, ಅದೇ ದುರಹಂಕಾರ. ಅವ್ರಿಗೇನು ಧಿಕ್ಕಾರ ಕೂಗ್ಬಿಟ್ರೆ, ಜೋರಾಗಿ ವಾಲ್ಯೂಮ್ ಮಾಡಿಬಿಟ್ರೆ ಅವರು ಗೆದ್ರು ಅಂತ. ಸರಿ, ಇಲ್ಲಿ ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆ ರೌಡಿಸಂ ನೆಲೆಯಲ್ಲ. ತಾತ್ಕಾಲಿಕವಾಗಿ ಅವ್ರು ಹೋಗಿ ಅಂತ ಓಡಿಸ್ಬೋದೇ ಹೊರತು ನ್ಯಾಯ ಜನಗಳಿಗೆ ಗೊತ್ತಾಗಲಿ. ನಿಮ್ಮ ಕಡೆಯಿಂದ ಏನು ಕ್ರಮ ಏನು? ನನ್ನ ಕಡೆಯಿಂದ ಸಿಂಪಲ್ ಈಗ ಒಂದು ಪ್ರಾಣಿಯ ಮಾತಾಡೋದು ಕೇಳಲಿಲ್ಲ, ನಿಮ್ಮ ಕ್ರಮ ಏನು? ಈಗ ಹೇಳ್ತಿದ್ದೀನಿ ಅದನ್ನೇ. ಒಂದು ಪ್ರಾಣಿಯ ಮೇಲೆ ದೌರ್ಜನ್ಯ ಮಾಡಿದ್ರೆ, ಒಂದು ಸಿನಿಮಾದಲ್ಲಿ ಒಂದು ಸೀರಿಯಲ್ ಅಲ್ಲಿ ಯೂಸ್ ಮಾಡಿದ್ರು ಪರ್ಮಿಷನ್ ಬೇಕು. ಫ್ರೀಡಮ್ ಪಾರ್ಕ್ ಅಂತ ಒಂದು 5 ಜನ ಹಸುಗಳ ವಿರುದ್ಧ ಬಂದಿದಾರಲ್ಲ, ಅಷ್ಟು ಬೆಲೆ ಕೇಸ್ ಮಾಡ್ತಾಗ್ತೀನಿ. ಕಾನೂನು ಹಾಕ್ಬಿಟ್ಟು ಹೋರಾಟ ಮಾಡಿದ್ರೆ ಅವ್ರ ಧಿಕ್ಕಾರಕ್ಕೆ ನನ್ನ ಪ್ರತಿಫಲ ಕಾನೂನು. ಹೌದು, ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅಷ್ಟು ಲಿಸ್ಟ್ ತಗೊಂಡು ನಿಮ್ಮ ಮಾಧ್ಯಮದಲ್ಲಿ ಪ್ರಕಟ ಆಗಿರೋ ವಿಡಿಯೋ ಆಧಾರದ ಮೇಲೆ ಕೇಸ್ ಹಾಕ್ತೀನಿ. ಅದ್ರಲ್ಲಿ 2 ಮಾತಿಲ್ಲ. ಅವರು ತೈತಾರೆ, ಹೊಡೆಯೋಕ್ಕೂ ಬರ್ತಾರೆ ಸರ್. ಗೂಂಡಾ ರಾಜ್ಯದ ಗೂಂಡಾಗಿರಿ ಮಾಡೋಕ್ಕೆ ಅವ್ರ ಮನಸ್ಥಿತಿ ಇದ್ರೆ ನ್ಯಾಯ ಕೇಳೋರು ಅಲ್ಲಿ ಕುಂತವ್ರು ನೋಡಿ. ಅಲ್ಲ, ಇದು ಪಾಪ ಹೆಣ್ಮಕ್ಳು ಕುಂತ್ಕೊಂಡು ಧಿಕ್ಕಾರ ಕೂಗ್ತಾವ್ರೆ. ಅವ್ರು ಯಾರು ಆಕ್ರೋಶದಿಂದ ಕೇಳಲ್ಲ. ಯಾಕೆ ಅಂದ್ರೆ ಅವರು ನ್ಯಾಯ ಕೇಳಕ್ ಬಂದಿದ್ದಾರೆ ಶಾಂತಿಯುತವಾಗಿ. ಆದ್ರೆ ಇವರು ನ್ಯಾಯ ಕೇಳಕ್ ಬಂದಿಲ್ಲ, ಒಂದು ಪಕ್ಷದ ವಿರುದ್ಧವಾಗಿ ಮಾತಾಡಕ್ ಬಂದವ್ರೆ. ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಈ ರಾಜ್ಯದಲ್ಲಿ ಬಂದಿದೆ, ಇವ್ರನ್ನ ಇಂಧನ ಮಾಡಿ ಮಟ್ಟ ಹಾಕ್ಬೇಕು. ಅವ್ರಿಗೆ ಒಂದೇ ಒಂದು ಸಬ್ಜೆಕ್ಟ್ ಬೇಕಿದೆ. ಆ ಸಬ್ಜೆಕ್ಟು ಹಸುನ ಆಗಿರ್ಲಿ, ನಾಯಿನಾಗಿರ್ಲಿ, ಕುರಿನ ಆಗಿರ್ಲಿ, ರಾಘವೇಂದ್ರ ಅಂತ ಅಷ್ಟೇ. ರಾಘವೇಂದ್ರ ಅಂತ ಮಾನವ ಹಕ್ಕು ಸಂರಕ್ಷಣೆ ರಾಜ್ಯಾಧ್ಯಕ್ಷ.